ದೇವರು ಒಳ್ಳೆಯವರು ಅಂತ ಹೇಳಿ, ದೇವರ ಕ್ಯಾರೆಕ್ಟರ್ ಏನು ಅಂತ ಹೇಳಿ ಜನರನ್ನು ದೇವರೊಂದಿಗೆ ಬರಮಾಡಿಸೋದೇ ಪ್ರೀಚರ ಕೆಲಸ. ಜನರನ್ನು ದೇವರ ಹತ್ರ ಬರ್ಸ್ಬೇಕು. ದೇವರು ಅಂದಿದ ತಕ್ಷಣ ಜನ ಓಡೋ ಥರ ಮಾಡೋದು ಪ್ರೀಚಿಂಗ್ ಅಲ್ಲ. ಮನುಷ್ಯನನ್ನು ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಆತ್ಮದಲ್ಲಿ ದೇವರು ಸೃಷ್ಟಿ ಮಾಡಿದಾರಲ್ಲ, ದ ಸ್ಪಿರಿಟ್. ಆ ಸ್ಪಿರಿಟು ವಿತೌಟ್ ಫಾಲ್ಟ್, ಫುಲ್ ಹೋಲಿನೆಸ್ಸು, ಯಾವ ಕರಪ್ಷನ್ನು ಇಲ್ಲದೆ 100% ಪರ್ಫೆಕ್ಟ್. ನೀವು ಯೇಸು ಸ್ವಾಮಿನ ಯಾವಾಗ ಸ್ವೀಕಾರ ಮಾಡ್ಕೊಂಬಿಟ್ರೋ ಅವತ್ತೇ ನೀವು 100% ಪರ್ಫೆಕ್ಟ್ ಆಗಿಬಿಟ್ರಿ ಅನ್ನೋದೇ ಗಾಸ್ಪಲ್. ನಿತ್ಯ ಜೀವ ಅನ್ನೋದು ನೀನು ಪರಲೋಕದಲ್ಲಿ ಸಾಯದೇ ಇರೋದು, ನರಕದಲ್ಲಿ ಸಾಯದೇ ಇರೋದು ಮಾತ್ರ ಅಲ್ಲ. ನಿತ್ಯ ಜೀವ ಅಂದರೆ ದಿಸ್ ಈಸ್ ಎಟರ್ನಲ್ ಲೈಫ್, ದಟ್ ಮೇ ನೋ ಯು. ನೋಯಿಂಗ್ ಗಾಡ್ ಈಸ್ ಎಟರ್ನಲ್ ಲೈಫ್. ವಾಟ್ ಈಸ್ ನೋಯಿಂಗ್ ಗಾಡ್? ದೇವರನ್ನು ಅರಿತುಕೊಳ್ಳೋದು ಅಂದರೆ ಹೇಗೆ? ಒಂದು ಊರಲ್ಲಿ ಒಂದು ರಾಜ ಇದ್ರಂತೆ. ಒಂದು ಊರಲ್ಲಿ ಅಂದರೆ ಆ ಊರಿಗೆ ಹೆಸರು ಇಲ್ಲ, ಆ ರಾಜನ ಹೆಸರು ಇಲ್ಲ, ಅದೇ ಕತೆ. ಇದು ಬೈಬಲಲ್ಲಿ ಒಂದು ಕಾಲದಲ್ಲಿ ಅಂತ ಹೇಳೋದಕ್ಕೆ ಬೈಬಲು ಕತೆ ಅಲ್ಲ, ನಿಜ. ನೋಯಿಂಗ್ ಗಾಡ್ ಮೀನ್ಸ್, ಆ್ಯಂಡ್ ಆ್ಯಡಮ್ ನ್ಯೂ ಈವ್ ಇಸ್ ವೈಫ್ ಆ್ಯಂಡ್ ಶಿ ಕನ್ಸೀವ್ಡ್. ಸೊ ನೋಯಿಂಗ್ ಗಾಡ್ ಮೀನ್ಸ್ ಟು ಹ್ಯಾವ್ ಆನ್ ಇಂಟಿಮೆಸಿ ವಿತ್ ಗಾಡ್, having fellowship with God. So I and you are called to have intimacy with God. That is called salvation. ರಕ್ಷಣೆ ಅನ್ನೋದು ನಾನು ನೀವು ದೇವರೊಂದಿಗೆ ಫೆಲೋಶಿಪ್ಪಲ್ಲೂ ಐಕ್ಯದಲ್ಲಿ ಇರೋದೇ ರಕ್ಷಣೆ. ಅದಕ್ಕಾಗಿಯೇ ನಾನು ನೀವು ಕಾಲ್ಡ್. ಸತ್ತಂತ ನಿನ್ನ, ಪಾಪದ ದೆಸೆಯಿಂದ ಸತ್ತಂತ ನಿನ್ನ ಮತ್ತೆ ಜೀವಂತವಾಗಿ ಎಬ್ಬಿಸಿ ತೋಟದಲ್ಲಿ ಯಾವ ಐಕ್ಯತೆಯನ್ನು ಆದಾಮನು ಅವಳು ಕಳ್ಕೊಂಡ್ರೋ ಅದೇ ಐಕ್ಯತೆನ ಮತ್ತೆ ನನಗೂ ನಿಮಗೂ ಕೊಡೋಕ್ಕೇನೆ ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು. ಸ್ಪಿರಿಟನ್ನ ಮುದ್ರೆ ಹಾಕ್ಬಿಟ್ಟಿದ್ದಾರೆ. ಆ ಸ್ಪಿರಿಟ್ಟು ಇಟ್ ಈಸ್ ಸೀಲ್ಡ್ ಆಗಿರೋದ್ರಿಂದ ಯಾವ ಹೊರಗಡೆ ಮಾಡುವಂಥ ಪಾಪ ನಿಮ್ಮ ಸ್ಪಿರಿಟನ್ನು ಅಫೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ದಿವಸ ದೇವ್ರು ನಿಮ್ಮನ್ನು ಆಶ್ರಯಿಸ್ತಾರೆ, ಕಣ್ಣೀರು ಒರೆಸ್ತಾರೆ, ಭಯಪಡಬೇಡ, ಅದೆಲ್ಲ ನಾವು ಪ್ರೀಚ್ ಮಾಡ್ತಾಯಿದ್ದೀವಿ. ಇವಾಗ ನೀವು ಸೇವೆ ಮಾಡೋ ಥರ, ದೇವರು ನಿಮ್ಮನ್ನು ಉಪಯೋಗ ಮಾಡೋ ಥರ, ನೀವು ಅನೇಕರಿಗೆ ಆಶೀರ್ವಾದಕರವಾಗಿರೋ ಥರ ಈ ಟೀಚಿಂಗು ನಿಮ್ಮನ್ನು ಬಲ